ಮಗದಷ್ಟು ಬಯಲಾಗ್ತಿದೆ ಪರಪ್ಪನ ಅಗ್ರಹಾರದಲ್ಲಿನ ಜೈಲ್ ಕರ್ಮಕಾಂಡ. ಇನ್ನು ಪರಪ್ಪನ ಅಗ್ರಹಾರ ಜೈಲಲ್ಲಿ ದರ್ಶನ್ಗೆ ರಾಜಾತಿಥ್ಯ ಕೇಸ್. 1 ತಿಂಗಳೊಳಗೆ ಚಾರ್ಜ್ ಶೀಟ್ ಸಲ್ಲಿಕೆಗೆ ತಯಾರಿ ಮಾಡಿದ್ದಾರೆ ಆಗ್ನೇಯ ವಿಭಾಗದ ಪೊಲೀಸರು. ಇನ್ನು ಪೊಲೀಸರಿಂದ ಚಾರ್ಜ್ ಶೀಟ್ ಸಲ್ಲಿಕೆಗೆ ಅಂತಿಮ ಹಂತದ ಸಿದ್ಧತೆ. ಆಗ್ನೇಯ ವಿಭಾಗ ಡಿಸಿಪಿ ಸಾರಾ ಫಾತಿಮಾ ನೇತೃತ್ವದಲ್ಲಿ ಸಿದ್ಧತೆ. ಇನ್ನು ದರ್ಶನ್ ಜೈಲಿನಲ್ಲಿ ರಾಜಾತಿಥ್ಯ ಸಂಬಂಧ ದಾಖಲಾಗಿದ್ದ 3 ಎಫ್ಐಆರ್ಗಳು. ಕೊಲೆ ಆರೋಪಿ ನಟ ದರ್ಶನ್, ಸಹಬಂದಿ ಕುಳ್ಳ ಶ್ರೀನಿವಾಸ್, ವಿಲ್ಸನ್ ಗಾರ್ಡನ್ ನಾಗ, ಬೇಕ್ರಿ ರಘು ಸೇರಿ ಒಟ್ಟು 120ಕ್ಕೂ ಹೆಚ್ಚು ಮಂದಿ ಹೇಳಿಕೆಗಳನ್ನು ಈಗ ದಾಖಲು ಮಾಡಿದ್ದಾರೆ. ಇನ್ನು ವಿಡಿಯೋ ಕಾಲ್ ಮಾಡಿದ್ದ ಸತ್ಯ ಹಾಗೂ ಧರ್ಮ ಹೇಳಿಕೆ ಕೂಡ ದಾಖಲು. ಆದರೆ ತನಿಖಾಧಿಕಾರಿ ಕೈಗೆ ಸಿಕ್ಕಿಲ್ಲ ವಿಡಿಯೋ ಕಾಲ್ ಮಾಡಿದ್ದ ಮೊಬೈಲ್. ಇದೊಂದು ಟ್ವಿಸ್ಟು. ಇನ್ನು ಅಲ್ಲದೆ ಪೊಲೀಸ್ ತನಿಖೆ ವೇಳೆ ಜೈಲಾಧಿಕಾರಿಗಳ ಕಳ್ಳಾಟ ಕೂಡ ಬಯಲಾಗಿದೆ. ಇನ್ನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಒಂದು ರಾಜಾತಿಥ್ಯವನ್ನು ಕೊಡಲಾಗಿತ್ತು ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ. ಇದಕ್ಕೆ ಸಂಬಂಧಪಟ್ಟಂತೆ 3 ಎಫ್ಐಆರ್ಗಳು ಕೂಡ ದಾಖಲಾಗಿತ್ತು. ಅದನ್ನು ತನಿಖೆ ಕೈಗೊಂಡಂತಹ ಆಗ್ನೇಯ ವಿಭಾಗದ ಡಿಸಿಪಿ ಸಾರಾ ಫಾತಿಮಾ ಅವರ ನೇತೃತ್ವದ ಟೀಮ್ ತನಿಖಾ ಭಾಗವಾಗಿ ಪರಪ್ಪನ ಅಗ್ರಹಾರ ಜೈಲಿಗೆ ದಾಳಿ ಮಾಡಿತ್ತು. ಈ ವೇಳೆ ಅಲ್ಲಿ ನಿಷೇಧಿತ ವಸ್ತುಗಳು ಕೂಡ ಪತ್ತೆಯಾಗಿದ್ದಾವೆ. ಯಾವ ವಸ್ತುಗಳನ್ನು ನಾವಲ್ಲಿ ಬಳಕೆ ಮಾಡೋಂಗಿಲ್ಲ ಆ ವಸ್ತುಗಳು ಕೂಡ ಪತ್ತೆಯಾಗಿದ್ದಾವೆ. ಜೊತೆಗೆ ಮೊಬೈಲ್, 3 ಚಾರ್ಜರ್, 7 ಕರೆಂಟ್ ಸ್ಟವ್ಗಳು ಕೂಡ ಪತ್ತೆಯಾಗಿದೆ. ಸೊ ಅದನ್ನು ಕೂಡ ಈ ಒಂದು ಚಾರ್ಜ್ ಶೀಟ್ನಲ್ಲಿ ಸಲ್ಲಿಕೆ ಮಾಡಲಿಕ್ಕೆ ಈಗ ಪೊಲೀಸರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಇನ್ನು ಪರಪ್ಪನ ಅಗ್ರಹಾರದಲ್ಲಿ ದಾಖಲಾಗಿದ್ದ 3 ಪ್ರತ್ಯೇಕ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಒಟ್ಟು 120 ಸಾಕ್ಷಿಗಳನ್ನು ಈಗಾಗಲೇ ಕಲೆ ಹಾಕಿದ್ದಾರೆ. ಹೇಳಿಕೆಗಳನ್ನು ಕೂಡ ಪಡ್ಕೊಂಡಿದ್ದಾರೆ. ಸೊ ಈ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದಾಖಲಾಗಿದ್ದ ಏನು 3 ಪ್ರಕರಣಗಳಿದ್ದಾವೆ ಅದರಲ್ಲೂ ಕೂಡ ನಟ ದರ್ಶನ್ ಒನ್ ಆಫ್ ದಿ ಅಕ್ಯೂಸ್ಡ್ ಆಗಿದ್ದಾರೆ. ಸೊ ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯ ತನಿಖಾಧಿಕಾರಿಗಳು ಚಾರ್ಜ್ ಶೀಟನ್ನು ಸಲ್ಲಿಸಿದ್ದಾರೆ. ಸುಮಾರು 3991 ಪುಟಗಳಿರ್ತಕ್ಕಂಥ ವಿಸ್ತೃತವಾದಂಥ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಇದೀಗ ಜೈಲಿನಲ್ಲಿ ಇದ್ಕೊಂಡು ರಾಜಾತಿಥ್ಯ ಪಡೆದ ಸಂಬಂಧ ದಾಖಲಾಗಿದ್ದ 3 ಎಫ್ಐಆರ್ಗಳೇನಿದ್ದಾವೆ 3 ಪ್ರಕರಣಗಳು ಅದರ ಒಂದು ಚಾರ್ಜ್ ಶೀಟ್ ಸಲ್ಲಿಕೆಗೂ ಕೂಡ ಅಂತಿಮ ಹಂತದ ಸಿದ್ಧತೆಗಳು ನಡೆದಿವೆ. ಏನಪ್ಪ ಪ್ರಕರಣಗಳು ಅಂತ ಹೇಳೋದಾದರೆ, ಇಲ್ಲಿ ವಿಡಿಯೋ ಕಾಲ್ ಮಾಡಿದ್ದು, ಫೋಟೋ ವೈರಲ್, ಜೊತೆಗೆ ಅಲ್ಲಿ ದರ್ಶನ್ ರೌಡಿ ಶೀಟರ್ಗಳ ಜೊತೆ ಕುಳಿತು, ಸಜಾಬಂದಿಗಳ ಜೊತೆ ಕುಳಿತು ಟೀ ಮತ್ತು ಸಿಗರೇಟ್ ಸೇವನೆ ಮಾಡ್ತಿದ್ದಂಥ ದೃಶ್ಯದ ಒಂದು ಫೋಟೋ ವೈರಲ್. ಸೊ ಈ ಒಂದು ಪ್ರಕರಣಗಳೇನಿದ್ದಾವೆ ಈ ಒಂದು ಪ್ರಕರಣಗಳು ಒಂದು ಎಲೆಕ್ಟ್ರಾನಿಕ್ ಸಿಟಿ ACP ಮಂಜುನಾಥ್ ಅವರ ನೇತೃತ್ವದಲ್ಲಿ ನಡೀತಾ ಇದ್ದರೆ ಅಲ್ಲಿ ವಿಡಿಯೋ ಕಾಲ್ ಫೋಟೋ ವೈರಲ್ ಸಂಬಂಧಪಟ್ಟಂತೆ. ಮತ್ತೊಂದೇ ಅವರಿಗೆ ಅಲ್ಲಿ ರಾಜಾತಿಥ್ಯ ಕೊಟ್ಟಂತಹ ಒಂದು ಪ್ರಕರಣ ಏನಿತ್ತು, ಅವರಿಗೆ ಅಲ್ಲಿ ಚೇರ್ಗಳನ್ನು ಹಾಕ್ಕೊಂಡು ಕುಳಿತಿದ್ದು, ಅವರಿಗೆ ಅದನ್ನು ಸಪ್ಲೈ ಮಾಡಿದ್ದು, ಜೊತೆಗೆ ಅಲ್ಲಿ ಒಂದು ಟೀ ಮಗ್ಗಲ್ಲಿ ಟೀ ಕುಡಿತಾ ಇರ್ತಕ್ಕಂಥದ್ದು, ಸಿಗರೇಟ್ ಸೇವನೆ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಈ 2 ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಎಲೆಕ್ಟ್ರಾನಿಕ್ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಸತೀಶ್ ಮತ್ತು ಉಳಿಮಾವು ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ 3 ಪ್ರತ್ಯೇಕ ಪ್ರಕರಣಗಳು ತನಿಖೆ ಕೊನೆಯ ಹಂತ ತಲುಪಿದ್ದು ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಿಕ್ಕೆ ಅಂತಿಮ ಹಂತದ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ನೋಡಿ, ಈ ಒಂದು ದರ್ಶನ್ ಫೋಟೋ ವೈರಲ್, ಜೈಲಿನಲ್ಲಿ ನಡೀತಿರ್ತಕ್ಕಂಥ ಏನು ಅಕ್ರಮ ಚಟುವಟಿಕೆ ಅಂತ ಹೇಳ್ಬೋದು. ಯಾಕೆಂತಂದರೆ ಅದಕ್ಕೆ ಕಾನೂನು ಬಾಹಿರವಾದಂಥ ಚಟುವಟಿಕೆಗಳವು. ಕಾನೂನನ್ನು ಉಲ್ಲಂಘಿಸಿ ಅಲ್ಲಿ ಎಲ್ಲರೂ ಒಂದೇ ಸಮಾನ ವಿಚಾರಣಾಧೀನ ಕೈದಿಗಳಾಗಲಿ ಅಥವಾ ಕೈದಿಗಳಾಗಲಿ ಸಜಾಬಂದಿಗಳಾಗಲಿ ಅವರೆಲ್ಲರಿಗೂ ಒಂದು ಪ್ರಿಸನ್ ಆ್ಯಕ್ಟ್ ಅಂತ ಒಂದಿರುತ್ತೆ. ಅದರ ಅಡಿಯಲ್ಲಿ ಅವರು ಆ ಒಂದು ಕಾನೂನಿನ ಅಡಿಯಲ್ಲಿ ಅಲ್ಲಿ ಸುಧಾರಣಾ ಕೈದಿಗಳಾಗಿ ಅಂದರೆ ಸುಧಾರಣೆಗೆ ಒಳಪಡಬೇಕು. ಆದರೆ ಅಲ್ಲೂ ಕೂಡ ತಮ್ಮ ಒಂದು ಪ್ರಭಾವವನ್ನು ಬೀರಿ ಅಥವಾ ಪ್ರಭಾವವನ್ನು ಬಳಸಿ ಅಲ್ಲಿಂದಲೇ ಕೂಡ ಅಲ್ಲೂ ಒಂದು ಕೂಡ ಐಷಾರಾಮಿ ಅಥವಾ ರಾಜಾತಿಥ್ಯ ಅಥವಾ ವಿಶೇಷ ಸೌಲಭ್ಯಗಳನ್ನು ಪಡೆದುಕೊಂಡು ಲೈಫನ್ನು ಲೀಡ್ ಮಾಡಿದ್ರೆ ಅವರು ಸುಧಾರಣೆ ಆಗೋದು ಹೇಗೆ ಸಾಧ್ಯ? ಸೊ ಆ ನಿಟ್ಟಿನಲ್ಲಿ ಈ ಫೋಟೋ ವೈರಲ್ ಆದ ಬೆನ್ನಲ್ಲೇ ಸಾಕಷ್ಟು ಸರ್ಕಾರಕ್ಕೆ ಮುಜುಗರ ತಂದಿತ್ತು, ಅನೇಕ ಅಧಿಕಾರಿಗಳ ತಲೆದಂಡಕ್ಕೆ ಕಾರಣ ಕೂಡ ಆಗಿತ್ತು. ಬಹುಶಃ ಅದಾದ ಬಳಿಕ ಆದರೂ ಕೂಡ ಈ ಒಂದು ಜೈಲ್ ವ್ಯವಸ್ಥೆ ಬದಲಾಗಬಹುದು ಅಂತ ಎಲ್ಲರೂ ಕೂಡ ನಿರೀಕ್ಷೆ ಮಾಡಿದರು. ಆದರೆ ಇದೀಗ ಕಳೆದ ಸೆಪ್ಟೆಂಬರ್ 14ರ ಶನಿವಾರ ರಾತ್ರಿ ಈ ಕೆಲವು ಪ್ರಕರಣಗಳ ತನಿಖೆ ಭಾಗವಾಗಿ ಆಗ್ನೇಯ ವಿಭಾಗದ ಪೊಲೀಸರು ಒಂದು ಜೈಲ್ ರೈಡನ್ನು ಮಾಡ್ತಾರೆ.
ಆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ನಿಷೇಧಿತ ವಸ್ತುಗಳು ಜೊತೆಗೆ ಮೊಬೈಲ್ ಫೋನ್ಗಳು ಪತ್ತೆ ಆಗಿರ್ತಕ್ಕಂಥದ್ದು, ಇವು ದಿಢೀರ್ ದಾಳಿಯಿಂದ ಮತ್ತಷ್ಟು ಜೈಲಿನ ಕರ್ಮಕಾಂಡ ಬಯಲಾಗಿದೆ. ಸೊ ಅದನ್ನು ಕೂಡ ಈಗ ಚಾರ್ಜ್ ಶೀಟ್ನಲ್ಲಿ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿ ಚಾರ್ಜ್ ಶೀಟನ್ನು ಫೈಲ್ ಮಾಡಲಿಕ್ಕೆ ಈಗ ಆಗ್ನೇಯ ವಿಭಾಗದ DCP ಆಗಿರುವ ಸಾರಾ ಫಾತಿಮಾ ಅವರ ನೇತೃತ್ವದ ಟೀಮ್ ಅಂತಿಮ ಹಂತದ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. ಸೊ ಒಟ್ಟಿನಲ್ಲಿ ಜೈಲು ಅನ್ನೋದೊಂದು ಸಪ್ರೇಟ್ ಪ್ರಪಂಚ, ಅಲ್ಲಿ ತನ್ನದೇ ಆದಂಥ ರೂಲ್ಸ್ಗಳಿರ್ತವೆ, ರೆಗ್ಯುಲೇಷನ್ಸ್ ಇರ್ತವೆ ಅಂತ ಕೆಲವರು ನಮ್ಮ ಹಿರಿಯ ವರದಿಗಾರರು ಅಂದರೆ ಕ್ರೈಮು ಬೀಟ್ನವರು ಮಾತಾಡ್ಕೊಳ್ತಾ ಇರ್ತಾರೆ. ಸಹಜವಾಗಿ ಪೊಲೀಸ್ನವರು ಕೂಡ ಕೆಲವು ಪೊಲೀಸವರು ಅದು ಜೈಲದೊಂದು ವ್ಯವಸ್ಥೆ, ಅದು ಒಂದು ಪ್ರಪಂಚ, ಹೀಗೆಲ್ಲ ರೀತಿ ಮಾತಾಡ್ತಾರೆ. ಇವೆಲ್ಲ ನೋಡ್ತಾಯಿದ್ರೆ ಬಹುಶಃ ಅಲ್ಲೊಂದು ಪ್ರಿಸನ್ ಆ್ಯಕ್ಟ್ ಅನ್ನೋದಿದೆ, ಅಲ್ಲಿ ಕಾನೂನು ಪಾಲನೆ ಮಾಡಬೇಕಂತಕ್ಕಂಥ ಪರಿಜ್ಞಾನ ಆಗಲಿ ಇವೆಲ್ಲ ಕೂಡ ಇಲ್ವಾ? ಮತ್ತೆ ಇದು ಮರುಕಳಿಸ್ತಾ ಇದ್ದರೆ ಇದು ಯಾವ ರೀತಿಯಾಗಿರ್ತಕ್ಕಂಥ ಕಾನೂನಿನ ಪಾಲನೆ ಅಂತಕ್ಕಂಥದ್ದು ಈಗ ಜನಸಾಮಾನ್ಯರಲ್ಲಿ ಮೂಡ್ತಕ್ಕಂಥ ಒಂದು ಬಹುದೊಡ್ಡ ಉತ್ತರವೇ ಇಲ್ಲದ ಪ್ರಶ್ನೆ ಆಗಿದೆ. ಸರಿ, ನೋಡೋಣ ಮುಂದೆ ಯಾವ ರೀತಿ ಆಗುತ್ತೆ ಏನು ಎತ್ತ ಅಂತ.